on screen. Hi, ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಅಡುಗೆ ನೋಡ್ಕೊಂಡೆ ಅಂದೆ. ಐ ಮಸ್ಟ್ ಸೇ ಡೈರೆಕ್ಷನ್ ಇಂದ ಹಿಡಿದು ಸ್ಟೋರಿ ಲೈನ್ ಇಂದ ಹಿಡಿದು ಸಾಂಗ್ಸ್ ಇಂದ ಪರ್ಫಾರ್ಮೆನ್ಸ್ ಇಂದ ಇಟ್ಸ್ ಅ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಫಿಲ್ಮ್. ನೀವು ಮಿಸ್ ಮಾಡಿದ್ರೆ ಇವಾಗಲೇ ಟಿಕೆಟ್ಸ್ ಬುಕ್ ಮಾಡಿ ಥಿಯೇಟ್ರಲ್ಲಿ ನೋಡಿ. ಸತೀಶ್ ಸರ್ ಆಗಿರ್ಲಿ, ರಚಿತಾ ಮ್ಯಾಮ್ ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಸ್ಟೋರಿ ಲೈನ್ ಜೊತೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಸೆಕೆಂಡ್ ಹಾಫ್ ಅಲ್ಲಂತೂ ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ತುಂಬಾ ಚೆನ್ನಾಗಿದೆ. ಐ ಲವ್ ವಾಚಿಂಗ್ ಎವ್ರಿ ಒನ್ ಆನ್ ಸ್ಕ್ರೀನ್. ಸತೀಶ್ ಸರ್, ಕಂಗ್ರ್ಯಾಚುಲೇಷನ್ಸ್. ನೀವು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ದೀರಾ. ಐ ಥಿಂಕ್ ವೆರಿ ನೀಟ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಒಂದು ಸಿನಿಮಾ. ಸೊ ಡು ನಾಟ್ ಮಿಸ್ ದಿ ಥಿಯೇಟರ್ ಎಕ್ಸ್ಪೀರಿಯನ್ಸ್. ನೋಡಿ ನೀವು ಸದ್ಯಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಏನ್ ಹೇಳೋದು, ಮಂಡ್ಯದಲ್ಲಿ ಒಂದು ಜಾತ್ರೆ ಅಂದ್ರೆ ಹಿಂಗಿರುತ್ತೆ, ಅಲ್ಲಿಗೆ ಹೋಗಿ ಬಂದಂಗಾಯ್ತು. ಫಸ್ಟ್ ಶಾರ್ಟೇನೆ ನಮ್ಮ ಊರುಗಳನ್ನ ಅವ್ರು ತೋರಿಸಿದ ರೀತಿ ಆಗಿರ್ಬೋದು, ಜಾತ್ರೆ, ಕೊಂಡ ಹಾಯೋದು ಎಲ್ಲಾನು ನನ್ಗೆ ತುಂಬಾ ಖುಷಿ ಆಯ್ತು. ಯೂಶಲಿ ಜಾತ್ರೆ ಅಂದ್ರೇನೆ ರಿಯಲ್ ಆಗಿ ಹೋಗಿ ಶೂಟಿಂಗ್ ಮಾಡಿದಾರೆ ಅನ್ಸುತ್ತೆ ಸರ್. ಇಡೀ ಇದ್ರಲ್ಲಿ ಬಿಲ್ಡಪ್ ಶಾಟ್ಸ್ ನಲ್ಲಾಗಿರ್ಬೋದು, ಡಾನ್ಸ್ ನಲ್ಲಾಗಿರ್ಬೋದು, ಪರ್ಫಾರ್ಮೆನ್ಸ್ ಎಲ್ಲ ಅಮೇಸಿಂಗ್ ಆಗಿ ಮಾಡಿದೀರಾ. ಅಂಡ್ ಎಮೋಷನಲಿ ನಾನು ಯಾವತ್ತು ಎಮೋಷನ್ ಸೀನ್ಸ್ ನಲ್ಲಿ ಅಷ್ಟಾಗಿ ನೋಡಿರ್ಲಿಲ್ಲ. ಇನ್ ಒಂದ್ ಕಣ್ಣಂಚಲ್ಲಿ ನೀರ್ ತರಿಸ್ಬಿಟ್ರು ಸತೀಶ್ ಸರ್. ಸೆಕೆಂಡ್ ಹಾಫ್ ನಂಗೆ ಸಖತ್ ಇಷ್ಟ ಆಯ್ತು. ಅಂಡ್ ರಚಿತಾ ಅವರು ಕಣ್ಣಲ್ಲೇ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಶಿ ವಾಸ್ ಜಸ್ಟ್ ಆಕ್ಟ್. ಫೇರ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಒಟ್ಟಿಗೆ. ನಮ್ ಮಿಲ್ಕಿ ಬ್ಯೂಟೀಸ್ ನನ್ನ ತುಂಬಾ ನಾವೆಲ್ಲ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದಿದ್ದು. ಸೊ ಖುಷಿ ಆಗುತ್ತೆ ಅವ್ರ ತಿರ್ಗಾ ಕಮ್ ಬ್ಯಾಕ್ ಮಾಡಿರೋದು. ಲವ್ಲಿ ಸಾಂಗ್. ಆ ಸಾಂಗ್ ಫುಲ್ ಥಿಯೇಟ್ರೇ ಕುಣಿತಾ ಇತ್ತು. ಥ್ಯಾಂಕ್ ಯು ಮಂಗೇಶ್ ಸರ್, ಇಂಥ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಕ್ಕೆ. ಸೆಕೆಂಡ್ ಹಾಫ್ ನಲ್ಲಿ ನೀವು ಆತರ ಸರ್ಪ್ರೈಸಸ್ ಇಟ್ಟಿದ್ದಕ್ಕೂ ಅದಕ್ಕೂ ನಮ್ಗೆ ಸೆಕೆಂಡ್ ಹಾಫ್ ಹೆಂಗ್ ಹೋಯ್ತು ಅಂತಾನೆ ಗೊತ್ತಿಲ್ಲ. ಸತೀಶ್ ಸರ್ ಹೇಳಿದ್ರು ಸೆಕೆಂಡ್ ಹಾಫ್ ಸಖತ್ತಾಗಿರುತ್ತೆ ನೋಡಿ, ಯು ವಿಲ್ ಹ್ಯಾವ್ ಲಾಟ್ ಆಫ್ ಸರ್ಪ್ರೈಸ್. ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಇಷ್ಟು ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಜಾಸ್ತಿ ಬರಬೇಕು, ಹಾಗಾಗಿ ಈ ತರದೊಂದು ಫ್ಯಾಷನ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಟು ಅಯೋಗ್ಯ. ನಮ್ಮ ಮಂಡ್ಯ ಕಡೆ, ಮದ್ದೂರ್ ಕಡೆ, ಮೈಸೂರು ಕಡೆ ಒಂದು ಜಾತ್ರೆ ನೋಡಿದಾಗ ಆಗುತ್ತೆ ಈ ಅಯೋಗ್ಯ ಸಿನಿಮಾ. ನೀವೆಲ್ಲರೂ ಬಂದು ಹರಿಸಿ ಹಾರಿಸಿ. ಥ್ಯಾಂಕ್ ಯು ಸೊ ಮಚ್. ಅಯೋಗ್ಯ ಟು ತುಂಬಾ ಚೆನ್ನಾಗಿದೆ. ನನಗೆ ಬಹಳ ಏನಂದ್ರೆ ಸತೀಶ್ ಅಣ್ಣ ಅವ್ರ ಸ್ವಾಗ್, ಅವ್ರ ಫೈಟ್, ಅದು ಕ್ಯಾರಿ ಮಾಡಿರೋದಕ್ಕೆ ಸೂಪರ್ ಬಂದ. ಹಂಗೆ ನಮ್ಮ ಮನೆಯವರು ನಾವು ಮಹೇಶ್ ಅವ್ರ ಒಟ್ಟಿಗೆ ಸ್ಟ್ಯಾಂಡರ್ ಅಂತ ಕೆಲಸ ಮಾಡ್ತಾ ಇದ್ದೀವಿ. ದೊಡ್ಡ ಸಿನಿಮಾ, ದೊಡ್ಡ ಸಕ್ಸಸ್ ಕಂಪ್ನಿ ಹೋಗ್ತಾ ಇದೆ. ದಯವಿಟ್ಟು ಎಲ್ಲರೂ ಇನ್ನ ನೋಡಿ ಅತಿ ದೊಡ್ಡ ಈ ವರ್ಷ ಅತಿ ದೊಡ್ಡ ಯಶಸ್ವಿ ಚಿತ್ರ ಇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ರಜ್ಞಾ ಮೇಡಮ್, ಕಾಂಗ್ರೆಸ್, ವೆಲ್ಕಮ್ ಬ್ಯಾಕ್. ತುಂಬಾ ಚೆನ್ನಾಗಿದೆ ಚಿತ್ರ, ಎಲ್ಲರೂ ನೋಡಿ, ಎಲ್ಲರೂ ಒಳ್ಳೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದು ತುಂಬಾನೇ ಎಂಟರ್ಟೈನಿಂಗ್ ಮಾಸ್ ಸಿನಿಮಾ ನೋಡ್ಕೊಂಡ್ ಬಂದ್ವಿ. ಆಗಿ ಕತೆ ಬಂದು ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಸೊ ಅದೇ ನೋಡಿ ಸಿದ್ಧ ನಮ್ಮ ಸತೀಶ್ ಸರ್ ಎಂಟರ್ಟೈನಿಂಗ್. ತುಂಬಾನೇ ಖುಷಿ ಆಯ್ತು. ಸ್ಕ್ರೀನ್ ಮೇಲೆ ನೋಡಕ್ಕೇನೆ ಒಂದು ಖುಷಿ. ಸರ್ ಕಾಂಬಿನೇಷನ್ ವಿತ್ ಶಿವರಾಜ್ ಸರ್ ಅಂಡ್ ಗಿರಿ ಅವ್ರ ಜೊತೆಗೆ ಗಾಡ್ ಎಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ ಅಂತಂದ್ರೆ ನೀವು ತುಂಬಾನೇ ಎಂಜಾಯ್ ಮಾಡ್ತೀರಾ ಬಿಗ್ ಸ್ಕ್ರೀನ್ ಅಲ್ಲಿ. ಹಾಗೆ ಪ್ರಜ್ಞಾ, ವಿ ಸಾ ಇಟ್. ಐ ಮೀನ್ ಲೈವ್ ಆಡಿಯನ್ಸ್ ಹುಚ್ಚಿದ್ದು ಕುಣಿತಾ ಇದ್ರು ಥಿಯೇಟರ್ ಅಲ್ಲಿ. ಅಷ್ಟು ಅವರ ಡ್ಯಾನ್ಸ್ ಅನ್ನ ಎಂಜಾಯ್ ಮಾಡಿದ್ದಾರೆ. ಬ್ಯೂಟಿಫುಲಿ ಡನ್, ಸೋ ಗ್ರೇಸ್ಫುಲ್, ಸೋ ಎಲಿಗೆಂಟ್. ಅಂಡ್ ವಾಟ್ ಮೂವ್ಸ್, ಪ್ಲೀಸ್ ಸ್ವಲ್ಪ ನನಗೂ ಹೇಳ್ಕೊಡಿ. ಅಂಡ್ ರಚಿತಾ ರಾಮ್ ಮ್ಯಾಮ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ತುಂಬಾನೇ ನೀಟಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಓವರ್ ಆಲ್ ತುಂಬಾನೇ ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ. ಇನ್ನೊಂದು ನಮ್ಮ ಪಾರ್ಟ್ನರ್ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಟು ದಿ ಹೋಲ್ ಟೀಮ್ ಆಫ್ ಯೋಗ್ಯ ಸರ್. ಎಲ್ಲರೂ ಯೋಗ ಇರುವಂತದ್ದು ಮತ್ತು ಯೋಗ್ಯತೆ ಇರುವಂತದ್ದು. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯ್ತು. ಅಂಡ್ ಟೆರಿಫಿಕ್ ಮಾಸ್ ಪ್ರೆಸೆನ್ಸ್. ಥ್ಯಾಂಕ್ ಯು ಸರ್.
ಆಲ್ವೇಸ್ ನಿಮ್ಮ ಡೈಲಾಗ್ ಡೆಲಿವರಿ ನನ್ನ ಫ್ಯಾನ್ ಆಕ್ಚುಲಿ. ನಾನು ನಿಮ್ ಫ್ಯಾನ್. ಯಾಕಂದ್ರೆ ನಾನು ಲಾಸ್ಟ್ ಥ್ಯಾಂಕ್ ಯು ಸೊ ಮಚ್. ಇಲ್ಲ ಬಟ್ ಎಲ್ಲರಿಗೂ ಸ್ಕ್ರೀನ್ ಪ್ರೆಸೆನ್ಸ್ ಅಂಡ್ ಅಷ್ಟೊಂದು ಸೀನ್ಗಳನ್ನ ಅಷ್ಟೊಂದು ದೊಡ್ಡದಾಗಿ ಪ್ರಜ್ಞೆ ಅವರೇ ತುಂಬಾ ಖುಷಿ ಆಯ್ತು. ಸಾಂಗ್ ಬಂದಾಗ ಎಲ್ರು ಚೇತಕೊಂಡ್ರು, ಒಂದ್ ವೈಬ್ಸ್ ಬೇರೆ ತರ ಸ್ಟಾರ್ಟ್ ಆಯ್ತು. ನಾವ್ ಅನ್ಕೊಂತ ಇದ್ವಿ ನಮ್ಮ ಸಾಂಗ್ ಗಳಲ್ಲಿ ಹಿಂಗ್ ಆಗ್ಬಿಟ್ರೆ ಚೆನ್ನಾಗಿರ್ತಲ್ಲ ಅಂತ. ಆಗ್ಲಿ ಒಳ್ಳೇದಾಗ್ಲಿ. ಖುಷಿ ಆಗ್ತಾ ಇದೆ. ಅಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ has come ಬ್ಯಾಕ್ ಟು ಒನ್ ವೇವ್. ಎಲ್ರು ಥಿಯೇಟ್ರಿಗೆ ಜನ ಬಂದು ಸಿನಿಮಾ ನೋಡೋದ್ರ ಏನ್ ಮತ್ತೆ ಸ್ಟಾರ್ಟ್ ಆಗ್ತಾರೆ ಅಯೋಗ್ಯದಿಂದ. ನೀವು ಥಿಯೇಟ್ರಿಗೆ ವಿಸಿಟ್ ಕೊಟ್ಟಿರೋದು, ಅಲ್ಲಿ ಜನ ಸಾಗರ ಸೇರಿರೋದು, ಅದು ನೋಡಿದ್ರೆ ಎಷ್ಟು ಹುಮ್ಮಸ್ ಬರುತ್ತೆ ಅಂತಂದ್ರೆ, ನೀವು ನನಗೆ ಮೊನ್ನೆ ಒಂದು ಫೋನಲ್ಲಿ ಒಂದು ಮಾತು ಹೇಳಿದ್ರಿ, ನಾವು ಸಿನಿಮಾ ಪ್ರೊಡ್ಯೂಸ್ ಮಾಡಿದ ನಿಮ್ಗೆ ಎನರ್ಜಿ ಬಂತು ಅಂತ. ನೀವು ಕ್ರೌಡ್ ನಲ್ಲಿ ಅಟೆಂಡ್ ಮಾಡಿ ಆ ಜನಸಾಗರ ನೋಡ್ಬೇಕಾದ್ರೆ ನಮಗ್ ವಾಪಸ್ ಜೋಶ್ ಬರುತ್ತೆ. ವಿ ಕ್ಯಾನ್ ಡೂ ಇಟ್, ಗೆಲ್ಬಹುದು, ಜನ ಬರ್ತಾರೆ. ಎಸ್ ನಾವು ಸುಮ್ಮನೆ ಬರಲ್ಲ ಅಂತ ಏನೋ ಹೌದು ನಾವು ಅಟೆನ್ಷನ್ ಡ್ರಾ. ಹೌದು. ಈಗ ನೋಡಿ ಎಲ್ಲ ಟೀಮ್ ಯೂನಿಟಿ, ಇದು ಜನ ಕಾಣಿಸುತ್ತೆ. ಒಂದು ಯೂನಿಟಿ, ಒಂದು ಎಲ್ಲರೂ ಸೇರಿ ಒಂದು ಸಿನಿಮಾ ಮಾಡಿದ್ರು. ನಿಮಗೆ ನಂಬಿಕೆ ಇದೆ ಅಂದ್ರೆ ನಮ್ಗೆ. ಸೊ ಆ ಕಾನ್ಫಿಡೆನ್ಸ್, ನಂಬಿಕೆ ನಾವು ಹುಟ್ಟಿಸ್ಬೇಕು. 100% ಜನ ಬರ್ಬೇಕು. ದೇರ್ ಆರ್ ಆಡಿಯನ್ಸ್. ಕನ್ನಡ ಸಿನಿಮಾ ನೋಡೋದಕ್ಕೆ ಜನ ಸಾಯ್ತಾ ಇದೆ. ನಮ್ಮಲ್ಲಿ ಒಗ್ಗಟ್ಟು ಕಾಣಿಸ್ಬೇಕು, ನಮ್ಮಲ್ಲಿ ಫಸ್ಟ್ ಕಾನ್ಫಿಡೆನ್ಸ್ ಕಾಣಿಸ್ಬೇಕು. ಅದು ನಿಮ್ಮಲ್ಲಿ ಕಾಣಿಸಿದ್ರೆ ನಿಮ್ಮಿಂದ ನಮಗೆ ಇನ್ಸ್ಪಿರೇಷನ್ ಸಿಕ್ಕಿದೆ. ಇನ್ನೊಂದಷ್ಟು ಸಿನಿಮಾಗಳು ಬದಲಿ ಕನ್ನಡ ಜನರು ಸಿನಿಮಾ ಖಂಡಿತ ಗುಡ್ ಲಕ್, ಗಾಡ್ ಬ್ಲೆಸ್. ಎಲ್ರು ಒಟ್ಟಿಗೆ ನಿಲ್ಲೋಣ. ಲೆಟ್ಸ್ ಆಲ್ ಯುನೈಟ್ ಟುಗೆದರ್, ಸ್ಟ್ಯಾಂಡ್ ಟುಗೆದರ್ ಫಾರ್ ಕನ್ನಡ ಸಿನಿಮಾ. ಫೋನ್ ಮಾಡಿದ್ರು ಆರಾಮ್ಸೆ ಭಯ ಇಲ್ಲದೆ ಫೋನ್ ಮಾಡಬಹುದಂತಹ ಸ್ಟಾರ್ ನನಗೆ ಸತೀಶ್ ಅಣ್ಣ. ಸಚಿನ್ ಅವ್ರಿಗೆ ಮುಂಬೈ ಹೋಮ್ ಗ್ರೌಂಡ್ ಹೆಂಗೋ, ಅಣ್ಣನ್ಗೆ ಮಂಡ್ಯ ಹೋಮ್ ಗ್ರೌಂಡ್ ಅದು ಖಂಡಿತವಾಗ್ಲಿ. ಸೊ ಒಂದ್ ರೀತಿಲಿ ಮಂಡ್ಯ ಸಚಿನ್ ತೆಂಡೂಲ್ಕರ್. ಇವರ ರೀತಿ ಮಂಡ್ಯ ಶೈಲಿಯ ಭಾಷೆ, ಆ ನಗಿಸುವಂತ ರೀತಿ, ಥ್ರಿಲ್ ಕೊಟ್ಟುವಂತ ರೀತಿ, ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಂತೂ ನಿಜವಾಗ್ಲೂ ಗೂಸ್ ಬಂಪ್ ಬಂತು. ಖಂಡಿತವಾಗ್ಲೂ ಫುಲ್ ಫ್ಯಾಮಿಲಿ ಬಂದು ಎವ್ರಿ ನಕ್ಕು ಹೊರಗೋಗ್ಬೋದಂತ ಸಿನಿಮಾ ಅಯೋಗ್ಯ 2. ದಯವಿಟ್ಟು ಎಲ್ರು ಕೂಡ ಬಂದು ನೋಡಿ. ಅಂಡ್ ಮಹೇಶ್ ಸರ್ ಆಲ್ವೇಸ್ ಸಿನಿಮಾ ಒಂದು ಖುಷಿಯಲ್ಲಿ, ಒಂದು ಏನೋ ಟೆನ್ಷನ್ ಇದ್ರು, ಸ್ಟ್ರೆಸ್ ಇದ್ರು ಬಂದು ಆರಾಮ್ಸೆ ನಕ್ಕು ಫುಲ್ ಜಾಲಿಯಾಗಿ ಬರೋ ಸಿನಿಮಾ. ತುಂಬಾ ದೊಡ್ಡ ಸಕ್ಸಸ್ ಆಗಿದೆ, ಇನ್ನಷ್ಟು ತುಂಬಾ ದೊಡ್ಡ ಸಕ್ಸಸ್ ಆಗ್ಲಿ. ಥ್ಯಾಂಕ್ ಯು. ಅಂಡ್ ಸರ್ ಕಂಗ್ರಾಚುಲೇಷನ್, ಹಿಟ್ ಸಿನಿಮಾ ಬಂದಿದೆ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದ. ರಿಯಲಿ ಹ್ಯಾಪಿ ಫಾರ್ ದಟ್. ಸತೀಶ್ ಅಣ್ಣ ಥ್ಯಾಂಕ್ ಯು. ಎಲ್ರು ಬನ್ನಿ ಅಯೋಗ್ಯ 2 ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಒಂದೇ ಏನ್ ಹೇಳ್ಬೇಕಂದ್ರೆ, ತುಂಬಾ ದಿನ ಆದ್ಮೇಲೆ ಹೊಟ್ಟೆ ಉಣ್ಣಾಗೋ ತರದ್ದು ನಕ್ಕಿದೀನಿ, ತುಂಬಾ ಖುಷಿ ಪಟ್ಟಿದೀನಿ. ಯಾಕೆ ಅಂತಂದ್ರೆ ನನ್ನೂರು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಿರೋ ಭಾಷೆಲಿ ತೆಗ್ದಿರುವಂತದ್ದು ಒಂದು ಸಿನಿಮಾ. ಯಾರ್ಯಾರು ನಗಬೇಕು ಹೊಟ್ಟೆ ಉಣ್ಣಾಗೋವರೆಗೂ ಅಂತ ಅನ್ಕೋತಿರೋ ಅವರೆಲ್ಲಾರು ಬಂದು ಈ ಸಿನಿಮಾನ, ಲಾಜಿಕ್ ಬೇಕಾ ಅದು ಇದೆ, ಮ್ಯಾಜಿಕ್ ಬೇಕಾ ಅದು ಇದೆ, ಕತೆ ಬೇಕಾ ಅದು ಇದೆ, ಸಾಂಗ್ಸ್ ಬೇಕಾ ಅದು ಇದೆ. ತುಂಬಾ 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 ಅಚ್ಚುಕಟ್ಟಾಗಿ, ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿರುವಂತ ಒಂದು ಸಿನಿಮಾ. ನಗಬಹುದು, ಹೊಟ್ಟೆ ಉಣ್ಣಾಗೋವರೆಗೂ. ತುಂಬಾ ಚೆನ್ನಾಗಿದೆ ಈ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಟೈಮ್ ಸತೀಶ್ ಡ್ಯಾನ್ಸು, ಫೈಟ್ ಎಲ್ಲಾನು ತುಂಬಾ ಬ್ಯೂಟಿಫುಲ್ ಆಗಿದೆ. ಮಹೇಶ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾನೆ ಸಿನಿಮಾನ. ಪ್ರೊಡ್ಯೂಸರ್ ಅದಕ್ಕೆ ತುಂಬಾ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ಪಾತ್ರಗಳು ಕೂಡ ತುಂಬಾ ಚೆನ್ನಾಗಿದೆ. ಲಾಜಿಕ್ ಅದೆಲ್ಲ ಏನಿಲ್ಲ, ಬಟ್ ಹೊಟ್ಟೆ ತುಂಬಾ ನಗಬೇಕು ಅಂತಂದ್ರೆ ಅಯೋಗ್ಯ 2 ಸಿನಿಮಾನ ನೋಡ್ಬೋದು. ಅಂದ್ರೆ ಒಬ್ಬ ಅಧ್ಯಕ್ಷ ಆಗಕ್ಕೆ ಒಂದು ಹಳ್ಳಿಲ್ ನಡೆಯುವಂತ ಒಂದು ಕತೆ, ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಅಮ್ಮ ಮಗನ ಸಂಬಂಧ, ತಿರ್ಗಾ ಅಪ್ಪ ಮಗನ ಸಂಬಂಧ, ಇದೆಲ್ಲಾನು ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡಿರುವಂತ ಸಿನಿಮಾ. ಎಲ್ಲಾರು ಕನ್ನಡ ಸಿನಿಮಾ ಕಲ್ಟ್ ಸಿನಿಮಾನೇ. ಕಲ್ಟ್ ಸಿನಿಮಾ ಅಂತಂದ್ರೆ ಅದೊಂದು ಕ್ಯಾಟಗರಿ ಇದೆ, ಒಂದು ಆಕ್ಷನ್ ಸಿನಿಮಾ ಅಂದ್ರೆ ಅದೊಂದು ಕ್ಯಾಟಗರಿ ಇದೆ, ಒಂದು ಕಾಮಿಡಿ ಸಿನಿಮಾ ಅಂದಾಗ ಜನ ಎಲ್ಲಾರು ಇವತ್ತು ಮೊಬೈಲು ಮತ್ತೆ ಎಲ್ಲೋ ಒಂದಷ್ಟು ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತಾರೆ.
ಆ ಟೆನ್ಷನ್ ಅಲ್ಲಿ ಇರ್ತಾರೆ. ಆ ಟೆನ್ಷನ್ ನಲ್ಲೂ ಬಂದು ಈ ಸಿನಿಮಾನ ನೋಡಿದ್ರೆ ನಿಮ್ಗೊಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಆ ತರದೊಂದು ಸಿನಿಮಾ. ಯಾಕೆಂತಂದ್ರೆ ಪ್ರತಿಯೊಂದು ಸಿನಿಮಾನು ಕಲ್ಟ್ ಸಿನಿಮಾ ಮಾಡಕ್ಕಾಗಲ್ಲ, ಪ್ರತಿಯೊಂದು ಸಿನಿಮಾನು ಏನು ಆಕ್ಷನ್ ಸಿನಿಮಾ ಮಾಡಕ್ಕಾಗಲ್ಲ. ಕೆಲವರು ಕಾಮಿಡಿ ಸಿನಿಮಾ ನೋಡಕ್ಕೆ ಸಿಗ್ತಾ ಇಲ್ಲ ಅಂತ ಏನಂತ ಇದ್ರು. ನಿಜವಾಗ್ಲೂ ತುಂಬಾ ಒಳ್ಳೆ ಕಾಮಿಡಿ ಸಿನಿಮಾ, ಅದ್ರ ಜೊತೆಗೆ ಒಂದು ಹಳ್ಳಿ ನೇಟಿವಿಟಿಲಿರುವಂತ ಒಂದು ಬ್ಯೂಟಿಫುಲ್ ಸಿನಿಮಾ. ರಚಿತಾ ರಾಮ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್, ಸಾಂಗ್ಸ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ, ಅಂದ್ರೆ ಟೋಟಲ್ ಓವರ್ ಆಲ್ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿದೆ. ಕನ್ನಡದ್ದು ಒಳ್ಳೆ ಸಿನಿಮಾ ಬಂದಿಲ್ಲ ಅಂತ ಹೇಳ್ತಿರಲ್ಲ, ಖಂಡಿತವಾಗ್ಲೂ ಬಂದು ಈ ಸಿನಿಮಾ ನೋಡಿ. ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಗುಡ್ ಲಕ್. ಥ್ಯಾಂಕ್ ಯು ಗೆಳೆಯ, ಥ್ಯಾಂಕ್ ಯು ಸೊ ಮಚ್. ಸ್ವೀಟ್ ಆಫ್ ಮತ್ತೆ ನಮ್ಮ ತುಂಬಾ ದಿನ ಆದ್ಮೇಲೆ ನಮ್ ಮಂಡ್ಯ ಜಿಲ್ಲೆ ಸೊಗಡು ಅಂಡ್ ಗೌಡ್ರ ಗತ್ತನ್ನ ಇಡೀ ಕರ್ನಾಟಕಕ್ಕೆ ತೋರಿಸಿದ್ದಾರೆ ಮಹೇಶ್ ಅವರು, ಮುನೇಗೌಡರು ಪ್ರೊಡಕ್ಷನ್ ಇಂದ. ಅಂಡ್ ನಿಮ್ಗೆ ನೋಡಿ ಪ್ರಜ್ಞಾ ಅವರ ಝಲಕ್ಕು ಸೂಪರ್ ಆಗಿದೆ. ಈಗಿನ ಕರೆಂಟ್ ಸಿಚುವೇಶನ್ ಏನ್ ನಡೀತಾ ಇದೆ ನಮ್ ಕರ್ನಾಟಕದಲ್ಲಿ, ಅದನ್ನ ಇಟ್ಕೊಂಡು ಸಿಂಪಲ್ ಆಗಂತ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ರೂಟ್ಸ್ ಲೆವೆಲ್ ಇಂದಾನೇ ಬರ್ಬೇಕು ಯಾವ್ದೇ ಸಕ್ಸಸ್ ಬೇಕು ಅಂತಂದ್ರೆ. ಆ ತರ ಒಂದ್ ಮಾರಲ್ಸ್ ನ ಈ ಸಿನಿಮಾ ಮುಖಾಂತರ ತುಂಬಾ ಹ್ಯೂಮರಸ್ ಆಗಿ ಹೇಳಿದ್ದಾರೆ ಮಹೇಶ್ ಅವರು. ಸೆಕೆಂಡ್ ಹಾಫ್ ಅಂತೂ ನಕ್ಕಿ ಸಾಕಾಯ್ತು. ಡೈಲಾಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಪ್ರತಿಯೊಂದು ಫ್ರೇಮು ಕೂಡ ತುಂಬಾ ಕಲರ್ಫುಲ್ ಅಂಡ್ ರಿಚ್ ಆಗಿದೆ. ಒಬ್ಬ ಮನುಷ್ಯ 2 ಅವರ್ ಸ್ಟ್ರೆಸ್ ಬಸ್ಟರ್ ಬೇಕು ಅಂತಂದ್ರೆ ಅಯೋಗ್ಯ 2 ಮೂವೀಸ್ ರೈಟ್ ಚಾಯ್ಸ್. ನಮ್ ಕನ್ನಡ ಸಿನಿಮಾನ, ನಮ್ ಕನ್ನಡ ನಟರನ್ನ ನಾವೇ ನಿಂತು ಸಪೋರ್ಟ್ ಮಾಡ್ಬೇಕು. ಐ ಆನೆಸ್ಟ್ಲಿ ಸಜೆಸ್ಟ್ ಎವ್ರಿ ಒನ್, ಎಲ್ಲರೂ ಒಂದು ಅಯೋಗ್ಯ 2ನ ನೋಡ್ಲಿ. ನಿಜವಾಗ್ಲೂ ಖುಷಿ ಪಟ್ಕೊಂಡು 2 ಅವರ್ ತುಂಬಾ ನಕ್ಕಿ ಹೋಗ್ತೀರಾ. ಅಂಡ್ ಆಲ್ ದ ಬೆಸ್ಟ್ ಟು ಎಂಟೈರ್ ಮೂವಿ. ಅಂಡ್ ಶಿವರಾಜ್ ಸರ್ ಅಂಡ್ ಗಿರಿ ಅಣ್ಣ ಅಂತೂ ಅದೇ ಕೇಳ್ತಾ ಇದ್ದ, ಅಣ್ಣ ನಿಮ್ ಜಾಗ ಸಾಕಾಗ್ತಾ ಇತ್ತಾ ಬೈಕಲ್ಲಿ 3 ಜನಕ್ಕೂ ಅಂತ. ಅಷ್ಟು ಒಳ್ಳೆ ಸ್ಪೇಸ್ ತಗೊಂಡು ಸಿನಿಮಾ ಮಾಡಿದ್ದಾರೆ. And Rachita Ram always looks as a beautiful. Entire movie is a blockbuster. I'm waiting for Ayodhya 3. ಥ್ಯಾಂಕ್ ಯು. ನಮ್ಮ ಫೇವ್ರೆಟ್ ಆಕ್ಟರ್ಸ್ ಎಲ್ಲ ಬರ್ತಾ ಇರ್ತಾರೆ. ಸೊ ಒಂಥರ ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಎಂಡ್ವರೆಗೂ ಎಲ್ಲೂ ಬೋರ್ ಆಗಲ್ಲ. ಸ್ಪೆಷಲಿ ನಮ್ಗೆ ಸಾಧು ಸರ್ ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಗೆಲ್ಬೇಕಿತ್ತ ಏನ್ ಪರವಾಗಿಲ್ಲ, ಆಲ್ರೆಡಿ ಎಲ್ಲ ನೋಡ್ಬಿಟ್ಟಿದ್ದಾರೆ. ಎಲ್ಲ ನೋಡ್ತಿದಾರಲ್ಲ. ಇಷ್ಟು ದಿನ ಚೆನ್ನಾಗಿ ಬರ್ತಾ ಇದೆ ಅಂತಂದ್ರೆ ಸಕ್ಸಸ್ಫುಲ್ ಆಗಿ ಅಫ್ಕೋರ್ಸ್ ಎಲ್ರು ಇಷ್ಟಪಟ್ಟಿರ್ತಾರೆ. ಇಂದ ಅಯೋಗ್ಯ 2 ಅಲ್ಲ, ಅಯೋಗ್ಯ 3 ಜನ ಇದ್ದಾರೆ. ಎಲ್ರು ಸೂಪರ್ ಆಗಿ ಮಾಡಿದ್ದಾರೆ. ಅಂಡ್ ಇನ್ನು ಇನ್ನೆಷ್ಟು ಜನ? 3 ಜನ ಸಬ್ಜೆಕ್ಟ್. ನೀವು ಒಬ್ಬರು ಸೇರ್ಸ್ಕೊಂಡು 4. ನೆಕ್ಸ್ಟ್ 3 ಅಲ್ಲಿ ಬರ್ತೀನಿ. 3 ಅಲ್ಲಿ 4 ಅಯೋಗ್ಯ, 4 ಅಯೋಗ್ಯ, 3 ಅಯೋಗ್ಯ, 1 ಅಯೋಗ್ಯ. ಅಯೋಗ್ಯ 2 ಪ್ಲಸ್ ಅಯೋಗ್ಯ 1. ಕಂಗ್ರ್ಯಾಚುಲೇಷನ್, ಗುಡ್ ಲಕ್. ಎಲ್ಲರೂ ಥಿಯೇಟರ್ಗೆ ಬಂದು ದಯವಿಟ್ಟು ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಐ ಆಮ್ ಶೋರ್. ಕಂಗ್ರ್ಯಾಚುಲೇಷನ್, ಗುಡ್ ಲಕ್ ಟು ದ ಎಂಟೈರ್ ಟೀಮ್. Thank you so much. Thanks for coming. Thank you so much. Thanks. ಜಾಸ್ತಿ ಖುಷಿ ಏನಕ್ಕೆ ಅಂತಂದ್ರೆ ಇದು ಬರೀ ಸೆಲೆಬ್ರಿಟಿ ಶೋ ಅಲ್ಲ, ಸಕ್ಸಸ್ ಸೆಲೆಬ್ರಿಟಿ ಶೋ ಅಂತ. ಆಕ್ಚುಲಿ ಒಂದು ಸಿನಿಮಾದ ಸಕ್ಸಸ್ ಅನ್ನ ಹಂಚ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಒಬ್ಬ ಚಿತ್ರರಂಗದವನಾಗಿ ಕನ್ನಡಿಗನಾಗಿ ಈ ಸಿನಿಮಾದ ಗೆಲುವಿದೆಯಲ್ಲ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಏನಕ್ಕೆ ಅಂತಂದ್ರೆ ಈ ಸಿನಿಮಾದಲ್ಲಿ ಕೆಲಸ ಮಾಡುವಂತ 10 ಜನ ಈ ಸಿನಿಮಾಗೆ ಅಂಟ್ಕೊಂಡಿರುವಂಥದ್ದು, ಹೆಗಲಿಗೆ ಹೆಗಲು ಕೊಡುವಂಥದ್ದಿಲ್ಲ. ಅದನ್ನ ಬಹಳ ಹತ್ತಿರದಿಂದ ನೋಡಿದಂತ ಟೀಮು. ಮಹೇಶ್ ಇಂದ ಹೇಳ್ತೀನಿ, ನನಗೆ ಬಹಳ ಹತ್ತಿರದ ಹುಡುಗ. ತುಂಬಾ ದಿವಸದಿಂದ ತುಂಬಾ ಕಷ್ಟಪಟ್ಟು ಸ್ಕ್ರಾಚ್ ಇಂದ ಇಲ್ಲಿ ತನಕ ಸಿನಿಮಾ ಮಾಡುವಂತ ಮಟ್ಟಕ್ಕೆ ಅವ್ರು ಬೆಳೀತಾರೆ ಅಂತಂತಂದ್ರೆ ಅವ್ರಿಗೆ ಕೆಲಸದ ಮೇಲೆ ಇರುವಂತ ಶಕ್ತಿ ಅವ್ರಿಗೆ. ಆಮೇಲೆ ಈ ತರದ ಒಂದು ಟೀಮ್ಗೆ ಈ ತರದ ಒಂದು ಬೆನ್ನೆಲುಬು ಬೇಕೇ ಬೇಕು. ಈ ತರದ ಒಂದು ಪಿಲ್ಲರ್ ಬೇಕೇ ಬೇಕು. ಇವತ್ತು ನಾನು ಸತೀಶ್ ಅವರು ಈ ಸಿನಿಮಾದ ನಾಯಕ ನಟರು, ಆದ್ರೆ ಇದ್ರ ಜೊತೆಲಿ ಒಂದಿಷ್ಟು ನಾಯಕ ನಟರನ್ನ ನೋಡ್ತಾ ಇದ್ದೀನಿ. ಒಬ್ಬೊಬ್ರನ್ನು ಕೂಡ ಈ ಸಿನಿಮಾದಲ್ಲಿ ನಾಯಕ ನಟರಾಗಿ ನಿಲ್ಸ್ಕೊಳ್ಳುವಂಥದ್ದು. ಸತೀಶ್ ಅವರು ನನಗೆ ತುಂಬಾ ದಿವಸದಿಂದ, ನಾನು ಅವರು ಕ್ಯಾರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದಂತ ಒಂದು ದಿವಸಗಳು. ಸಪೋರ್ಟಿಂಗ್ ಕ್ಯಾರೆಕ್ಟರ್. ನನಗೆ ನಿಜ ಹೇಳ್ತೀನಿ, ಸಿನಿಮಾ ಮಾಡೋದು ಗೊತ್ತಾದ್ರೆ ಸಿನಿಮಾನ ಜನಕ್ಕೆ ತಲುಪಿಸೋದಿದೆಯಲ್ಲ, ಸಿನಿಮಾ ಮಾಡೋದಕ್ಕಿಂತ ಹೆಚ್ಚು ಕೆಲಸ ಕೇಳುತ್ತೆ, ಬೆವರು ಕೇಳುತ್ತೆ. ಅದನ್ನ ಕೊಡಬೇಕು ಅಂತ ಅನ್ನೋವಂಥದ್ದು ಎದೆ ತಟ್ಟಿ ನಿಂತ್ಕೊಳ್ಳುವಂತ ಗೆಳೆಯ. ಇವತ್ತು ಅವ್ರು ಮಾತಾಡಕ್ ಆಗ್ತಾ ಇಲ್ಲ, ಗಂಟ್ಲು ಅವ್ರಿಗೆ ಕೆಟ್ಟಿದೆ. ಏನಕ್ಕೆ ಅಂತಂತಂದ್ರೆ ನಾನು ಎಲ್ಲಾ ಕಡೆ ನೋಡ್ತಾ ಇದ್ದೀನಿ,
ನಿಮ್ಮನ್ನ ಬಿಡ್ತಾನೆ ಇಲ್ಲ ನಾನು. ಅಯ್ಯೋ ಎಲ್ಲೂ ಬಿಟ್ಟಿಲ್ಲ ನಾನು ಎಲ್ಲೇ ಹೇಳಿದೆ ಇವ್ರಿಗೆ, ಅಕಸ್ಮಾತ್ ಇವತ್ತಿಂದ ಅಂತಿದ್ದಿದ್ರೆ ಇವತ್ತು ಬೆಳಗಿನ ಶೋ ನಾನು ಬುಕ್ ಮಾಡಿದ್ದೆ. ನಾನು ಹೇಳಿದೆ ಇವ್ರಿಗೆ ನಾನು ಹೋಗ್ಬೇಕಾಗಿತ್ತು ಅಂತ. ಆತರ ಕರೆಯೋದಲ್ಲ, ನಮಗೆ ಹೋಗ್ಬೇಕು ಅಂತ ಅನ್ಸೋ ಅಂತ ಒಂದು ಸಿನಿಮಾ ಇದಾಗಿತ್ತು. ಖಂಡಿತವಾಗ್ಲೂ ಬಹಳ ದಿವಸ ಆಗಿತ್ತು. ನಗುವಿನ ಒಂದು ಸಿನಿಮಾ ನಮಗ್ ಬಂತು. ಇವತ್ತು ಈ ಸಿನಿಮಾದ ಗೆಲುವಿದೆಯಲ್ಲ, ನಾನು ಈ ಪ್ರಪಂಚಕ್ಕೆ ಸೇರಿದವನು, ಅಂದ್ರೆ ಕಾಮಿಡಿ ಅನ್ನುವ ಪ್ರಪಂಚಕ್ಕೆ ಸೇರಿದವನು. ಕಾಮಿಡಿ ಅನ್ನುವಂತ ಒಂದು ಸಿನಿಮಾ ಗೆದ್ದಿದೆ ಅಂತ ಅನ್ನೋದಾದ್ರೆ ನಾನೇ ಖುಷಿ ನನಗೆ, ನಾನೇ ಗೆದ್ದಿದ್ದೀನಿ ಅನ್ನೋ ಖುಷಿ ನನಗೆ. ಇದು ಈ ತಂಡಕ್ಕೆ ಸೇರಬೇಕಾದಂತ ಮಚ್ ಡಿಸರ್ವಿಂಗ್ ತಂಡ. ಈ ಒಂದು ಗೆಲುವಿಗೆ 3 ಅನೌನ್ಸ್ ಮಾಡಿದ್ದಾರೆ. ನಿರಂತರವಾಗಿ ಒಂದು ಸೀರೀಸ್ ತರ ಹೋಗ್ಲಿ ಅಂತ ಅನ್ನೋವಂಥದ್ದು ನನ್ನಿದು. ಮನೆ ಮಂದಿ ಎಲ್ಲ ಕುತ್ಕೊಂಡು ಹೆಸರಿಗೆ ಮಾತ್ರ ಇದು ಅಯೋಗ್ಯ ಅಂತ ಅನ್ನೋವಂಥದ್ದು, ಆದ್ರೆ ಇವರೆಲ್ಲ ಸೇರಿಕೊಂಡು ಚೆನ್ನಾಗಿದೆ. ಮಾಸ್ ಫಿಲಿಮ್. ಬೇರೆ ಬೇರೆ ತರನೇ ನೋಡ್ತಾ ಇದ್ವಿ. ಲೂಸಿಯಾ, ಡ್ರಾಮಾ, ನಿಜಲು ಎಲ್ಲ ಮೈಸೂರು ಉತ್ತರ ಕರ್ನಾಟಕ ಜನತೆ ಎಲ್ಲಾಗೂ ಸೇರ್ ಮಾಡಿದ್ದಾರೆ. ಸಾಕಷ್ಟು ನನಗಂತ ಸಾಧುದು ಮತ್ತೆ ರವಿ ಸಾರ್ದು ಎಲ್ಲ ಬಹಳ ಥ್ರಿಲ್ಲಿಂಗು. ನಮ್ ಲೇಡಿ ಸೂಪರ್ ಸ್ಟಾರು ಗಿರಿ, ಅವನು ನಮ್ಮ KR ಪೇಟೆ, ಅವ್ರು ಬಿಡಿ, ಅವರದೇ ಕೋಟೆ ಕಾಣೋ ಇದು. ಸರ್ 3 ಅನೌನ್ಸ್ ಮಾಡಿದೀರಾ, 3ಗೂ ಮಿಸ್ ಮಾಡಲ್ಲ. ಜನ ಇದೇ ತರ ಬರ್ತಾರೆ. ನಿಮ್ಗೆ ಅಯೋಗ್ಯ ಒಂದಾಗಿತ್ತು, ಎಲ್ಲ ಯೋಗ್ಯರನ್ನೇ ಹಾಕೊಂಡಿದ್ದಾನೆ ಈ ಅಯೋಗ್ಯ. ನೀವು ಸಪೋರ್ಟ್ ಮಾಡಿ. ನಿಜವಾಗ್ಲೂ ನಮ್ಗೂ ಎಲ್ಲ ಬಹಳ ಖುಷಿ ಆಯ್ತು. ಚೆನ್ನಾಗಿದೆ. ಸೂಪರ್. ಒಳ್ಳೇದಾಗ್ಲಿ. ಇದೆಲ್ಲ ನೀವು ಕೂಡ ಎಲ್ಲರೂ ಸಪೋರ್ಟ್ ಮಾಡಿ. ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ. ಥ್ಯಾಂಕ್ ಮಾಡ್ಬೋದು. ಸಾಧು ಸರ್ ಬರ್ತಾರೆ, ಅದು ಸೀಟ್ ಅಲ್ಲಿ ಕೂತ್ಕೊಳ್ಳಲ್ಲ, ಅದು ನೋಡಿ ಅದು ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಆಲ್ ದ ಬೆಸ್ಟ್. 100 days ಓಡ್ಲಿ ಸಿನಿಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಾತಾಡ್ಬೋದಾ ಇದ್ರ ಬಗ್ಗೆ? ಮಾತಾಡಿ ಅಂತ. ಇನ್ನು ಒಂದು 10 days 15 ಅಪ್ಡೇಟ್ ಕೊಡ್ತೀನಿ. ನಾನು ಮಾತಾಡ್ತಾ ಇದ್ದೀನಿ ತಂದೆಯವ್ರ ಜೊತೆ, ನಮ್ಮ ಚಿಕ್ಕಪ್ಪನ ಜೊತೆ ಡಿಸ್ಕಷನ್ಸ್ ನಡೀತಾ ಇದೆ. ಒಂದು 10-15 days ಕೊಡಿ, ನಾನೇ ಖುದ್ದಾಗಿ ಬಂದು ಎಲ್ರಿಗೂ ಒಂದು ಅಪ್ಡೇಟ್ ಕೊಡ್ತೀನಿ. 10-15 days, 2 weeks. ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಸಪೋರ್ಟ್. ಥ್ಯಾಂಕ್ ಯು. ಆಕ್ಚುಲಿ ಗಂಟಾವಟಾಗಿದೆ ನನಗೆ. ನನ್ನ ಇಡೀ ತಂಡಕ್ಕೆ, ನನ್ನ ಬೆನ್ನೆಲುಬಾಗಿ ನಿಂತಿರುವಂತ ನನ್ನ ಗೆಳೆಯರು, ಇಷ್ಟು ಜನ, ಒಬ್ಬರಿಂದ ಸಿನಿಮಾ ಆಗಲ್ಲ, ಟೀಮ್ ವರ್ಕ್. ಇವತ್ತು ಇಷ್ಟು ಜನ ಉಳಿಸ್ಕೊಂಡಿದೀವಿ, ಜೊತೆಗಿದೀವಿ ಅಂತಂದ್ರೆ ವಿ ಆರ್ ವೆರಿ ಹ್ಯಾಪಿ. ಅಂಡ್ ತುಂಬಾ ಖುಷಿ ಆಗುತ್ತೆ. ಮಹೇಶ್, ಮುನೇಗೌಡರು, ಗಿರಿ, ಆಮೇಲೆ ನಮ್ಮ ಚೇತು ಅಂಡ್ ಶಿವರಾಜ್ ಕೇರ್ಪೇಟೆ, ದೀಪು ಅಂಡ್ ಪ್ರಜ್ಞಾ, ಹಗಲು ರಾತ್ರಿ ಒಂದ್ ದಿವ್ಸನೂ ಬಿಡದಂಗೆ ಅಷ್ಟು ದಿನಗಳು 60 ದಿವಸದಿಂದ ಜೊತೆಗೆ ನಿಂತಿದ್ದಾರೆ ಈ ಸಿನಿಮಾ ಗೆಲ್ಲೋದಕ್ಕೆ. ಇವರೆಲ್ಲರೂ ಕಾರಣಕರ್ತರು. ಮತ್ತೆ ಈಗ ಬರದೇ ಇರೋರು ಸುಮಾರು ಜನ ಇದ್ದಾರೆ. ಬಚ್ಚೇಗೌಡರು ಆಗ್ಬೋದು, ರಚಿತಾ ಅವ್ರು ಆಗ್ಬೋದು, ತುಂಬಾ ಜನ ಇದ್ದಾರೆ ಆಕ್ಟರ್ಗಳು. ಸಾಧುಕೋಕಿಲ್ ಅವರು ಆಗ್ಬೋದು, ರವಿ ಸರ್ ಎಸ್ಪೆಷಲಿ, ಅಂಡ್ ಅರ್ಜುನ್ ಜನ್ಯ ಅವರು, ಫೈಟ್ ಮಾಸ್ಟ್ರು, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಈ ಸಿನಿಮಾ ಗೆಲ್ಲೋದಕ್ಕೆ. ಅವರೆಲ್ಲರಿಗೂ ಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ನಿಮ್ಗೆಲ್ಲ ಒಳ್ಳೇದಾಗಿದೆ ಈ ಸಿನಿಮಾಯಿಂದ, ಇನ್ನೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಹಾಗೆ ಆಕ್ಚುಲಿ ಸೆಲೆಬ್ರಿಟಿ ಶೋ ಮಾಡೋದಕ್ಕೆ ನನಗೆ ಮನಸ್ಸಿರಲಿಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಪ್ರತಿ ಸಿನಿಮಾಗೂ ಸೆಲೆಬ್ರಿಟಿ ಶೋ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ನಮ್ ಭಯ. ಯಾಕೆಂದ್ರೆ ಫಸ್ಟ್ ಟೈಮ್ ಸಿನಿಮಾ ತೋರಿಸಿದಾಗ ಅವ್ರಿಗೆ ಎಲ್ಲಿ ಇಷ್ಟ ಆಗಲ್ವೋ, ಆಮೇಲೆ ಬಂದು ಫೋರ್ಸ್ಫುಲಿ ಅವ್ರು ಹೇಳ್ಬೇಕು ಚೆನ್ನಾಗಿದೆ ಅಂತ ಪೋಡಿಯಂ ಹತ್ರ ನಿಂತ್ಕೊಂಡು. ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ. ಜನರ ಅಭಿಪ್ರಾಯ ಫಸ್ಟ್ ಬರ್ಲಿ, ಜನ ಫಸ್ಟ್ ಸಿನಿಮಾನ ಇಷ್ಟಪಡ್ಲಿ, ಅದಾದ ನಂತರ ನಾವು ಸೆಲೆಬ್ರಿಟಿಗಳನ್ನ ಕರೆಯೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಇವತ್ತು ನಾವು ಕಾನ್ಫಿಡೆಂಟ್ ಆಗಿ ಎಲ್ರಿಗೂ ಇನ್ವೈಟ್ ಮಾಡಿದ್ವಿ. ಬಟ್ ಫೋನ್ ಮಾಡಿದಾಗ ಪ್ರತಿಯೊಬ್ರು ಹೇಳಿದ್ ಇಷ್ಟೇನೆ, ನನಗೆ ಕಂಗ್ರಾಚುಲೇಷನ್ಸ್ ಅಂತ ಬನ್ನಿ ಅಂತ ಕರೆಯಕ್ಕೆ ಫೋನ್ ಮಾಡಿದಾಗ ಅದೆಲ್ಲ ಒಂದ್ ಕಡೆ ನಮಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಎಷ್ಟೋ ದಿವಸ ಆಗಿತ್ತು ಕೇಳಿ ಈ ಮಾತುಗಳನ್ನ. ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಸೆಲೆಬ್ರಿಟಿ ಶೋಗೆ, ಸಕ್ಸಸ್ ಸೆಲೆಬ್ರಿಟಿ ಶೋಗೆ ಅರ್ಥ ಬಂದಿದೆ ಅಂತ ನಾನು ಅನ್ಕೋತೀನಿ. ಅಂಡ್ ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸರ್. ಫಸ್ಟ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಮಹೇಶ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಅಂಡ್ ಹುಬ್ಬಳ್ಳಿ, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ, ಮತ್ತೆ ನಾಳಿದ್ದು ಶುಕ್ರವಾರ ಹೊಸಕೋಟೆಗೆ ಹೋಗ್ತಾ ಇದೀವಿ. ಇಷ್ಟು ಪ್ಲಾನ್ಸ್ ನಮ್ಮಲ್ಲಿದೆ. ಶುಕ್ರವಾರದಿಂದ ಪ್ರಾರಂಭ ಮಾಡ್ತಾ ಇದೀವಿ. ಅಲ್ಲಿಗೂ ಬರ್ತೀವಿ ನೀವು ನೋಡೋದಕ್ಕೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಈ ಗೆಲುವು ನಿಮ್ಮದು. ನೀವು ಕೊಟ್ಟಂತ ಈ ಗೆಲುವನ್ನ ಸರಿಯಾದ ದಾರಿನಲ್ಲಿ ಬಳಸ್ಕೋತೀವಿ. ಒಳ್ಳೆ ಸಿನಿಮಾಗಳನ್ನ ಕೊಡ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.